ಮನೆಯ ಮಹಾಲಕ್ಷ್ಮಿ ಅಂತ ಕರ್ಕೊಂಡು ಬರ್ತಾರೆ. ಮನೆ ಉದ್ಧಾರ ಆಗ್ಬೇಕಾದ್ರೆ ಅದು ನಿಮ್ಮಿಂದ ಅಂತ ಕರ್ಕೊಂಡು ಬರ್ತಾರೆ. ಹಾಗೆ ಏನಂತ ತಿಳ್ಕೊಂಡು ಜಗಳ ಆಡ್ತಿರ್ತಾರೆ. ಎಷ್ಟೋ ಮಂದಿ ಜಗಳ ಆಡ್ತಾರೆ. ಜಗಳ ಆಡಕ್ ಬೇಡ, ನಂಗೆ ಜಗಳ ಆಡ್ರಿ, ಆದ್ರೆ ಹೆಂಗ ಜಗಳ ಆಡ್ಬೇಕು? ಜಗಳ ಆಡಕ್ ಬೇಡ ಅನ್ನಂಗಿಲ್ಲ, ಜಗಳ ಆಡ್ಬೇಕಂತ. ಜಗಳ ಆಡಿದ್ರ ಆಡ್ರಿ, ಬ್ಯಾಡ ಅನ್ನಂಗಿಲ್ಲ, ಆದ್ರೆ ಆಗಿಂದ ಆ ಕ್ಷಣದನೇ ಮರ್ತು ಬಿಡ್ಬೇಕಂತ. ಜಗಳ ಆಡ್ಬೇಕು, ಆದ್ರೆ ಆ ಕ್ಷಣ ನೀವು ಮರೆತು ಸಂಸಾರ ಒಳಗ ಆರಾಮಾಗಿ ಜೀವನ ಮಾಡ್ಬೇಕಂತ. ಅದನ್ನ ಏನಂತ ತಿಳ್ಕೊಂಡ್ರೆ ಹಿಂಗ್ ಮಾಡಿದಿ ಅಂತ ತಿಳ್ಕೊಂಡು ಅನ್ಕೊಂತ ಹೋಗ್ಬಾರ್ದು, ಬೆಳೆಸಬಾರ್ದಂತ. ಯಾವಾಗಲೂ ಜಗಳವನ್ನ ಬೆಳೆಸಿದ ಎಷ್ಟೋ ಜನ ಜಗಳವನ್ನ ಬೆಳೆಸ್ಕೊಂತ ಎಷ್ಟೋ ಜನ ಏನಾಗ್ಯದ ಅಂತ ತಿಳ್ಕೊಂಡ್ರೆ ಡೈವರ್ಸ್ ಬಂದೈತಿ. ಎಷ್ಟೋ ಜನ ಡೈವರ್ಸ್ ಬಂದೈತಿ. ನಿಮಗೆ ಗೊತ್ತಿಲ್ಲ ಏನು ಇವತ್ತಿನ ಸಂಸ್ಕಾರ, ಇವತ್ತಿನ ಮದುವೆ ಒಳಗೆ ಏನ್ ನಡೆದೈತಿ ಅಂತ ತಿಳ್ಕೊಂಡ್ರೆ, ಮದುವೆ ಮಾಡ್ಕೊಂತಾರ. ಮದುವೆ ಮಾಡ್ಕೊಂಡ ಬಳಿಕ 3 ತಿಂಗಳಾಗಿರಂಗಿಲ್ಲ, 6 ತಿಂಗಳಾಗಿಲ್ಲ. ಎಷ್ಟೋ ಮಂದಿ 3 ತಿಂಗಳ 6 ತಿಂಗಳ ಅನ್ನೋದಾಗಿ ಇನ್ನ ಒಂದು ಮಗು ಕೂಡ ಆಗಿರಂಗಿಲ್ಲ, ಕೋರ್ಟ್ ಮೆಟ್ಟಲು ಹತ್ತಿರ್ತಾರೆ. ಯಾಕೆ ಅಂತ ತಿಳ್ಕೊಂಡ್ರೆ ಶರಣರ ನೆನಪಿರಲಿ, ಅವರು ಮದುವೆಗಿಂತ ಮೊದಲ, ಮದುವೆ ಆದ ಬಳಿಕ ಅವ್ರ ಜೊತೆಗೆ ಏನಂತ ತಿಳ್ಕೊಂಡ್ರೆ, ನಮ್ಮ ಮನೆ ಒಳಗ ನಿಮ್ಮ ಮನೆ ಒಳಗಾಗ್ಲಿ ಎಲ್ಲರೂ ಕೂಡ ತಿಳ್ಕೋಬೇಕು ಏನಂತ ತಿಳ್ಕೊಂಡ್ರೆ, ಮದುವೆ ಆಗುವುದಕ್ಕಿಂತ ಮೊದಲ ಒಂದು ಸಂಸ್ಕಾರ ಅನ್ನೋದು ಕೊಟ್ಟರೆ ಮಾತ್ರ 1000 ವರ್ಷ ಸಂಬಂಧ ಉಳಿತದೆ. ಶರಣರ ನೀವೆಲ್ಲರೂ 1000 ವರ್ಷ ಸಂಬಂಧ ಉಳಿತದ. ನೀವೆಲ್ಲರೂ ಬಹಳಷ್ಟು ಮುದುಕರದಿರಿ. ನಮ್ಮ ಅಜ್ಜಿಯವರು ಅದಾರ, ಅವರೆಲ್ಲರೂ ಕೂಡ ಮದುವೆ ಮಾಡ್ಕೊಂಡ್ರ 100 ವರ್ಷಗಳ ಪರ್ಯಂತ ನನ್ನ ಗಂಡನೇ ದೇವರಂತ ತಿಳ್ಕೊಂಡು ಜೀವನ ಮಾಡ್ಕೊಂಡ್ ಬಂದಾರ. ಅವನು 100 ವರ್ಷಗಳ ಪರ್ಯಂತ ನನ್ನ ಹೆಂಡತಿಯೇ ಏನಂತ ತಿಳ್ಕೊಂಡ್ರೆ, ಬಂದು ಬಳಗ ಎಲ್ಲವೂ ಕೂಡ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಆ ತಾಯಿ ಆ ಗಂಡ ನನ್ನ ದೇವರಂತ ಕಾಣುತ್ತಾಳ. ಗಂಡನಾದವನ ಹೆಂಡತಿಯನ್ನ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು ಕಾಣ್ಕೊಂತ 100 ವರ್ಷಗಳ ಪರ್ಯಂತ ನಮ್ಮ ಭಾರತೀಯ ಸಂಸ್ಕಾರ ಸಂಸ್ಕೃತಿಯ ಪ್ರಕಾರ ಬದುಕು ಮಾಡ್ಕೊಂಡು ಬಂದಾರ. ಆದ್ರೆ ಇವತ್ತಿನ ಕಾಲದಾಗ ಅದು ನಿಂತು ಹೋಗ್ಯದ. ಜನರ ನೆನಪಿರ್ಲಿ, ನಮ್ಮ ಮನೆಯೊಳಗೆ ನಿಮಗೆ ಓದ್ಯಾರ ಅಂತ ತಿಳ್ಕೊಂಡಂತಾರ. ಆದ್ರೆ ಓದೋದಕ್ಕೆ ಬೇಡ ಅಂತ ತಿಳ್ಕೊಂಡು ಅನ್ನಂಗಿಲ್ಲ. ಹೋದ್ರಿ, ಅದಕ್ಕೆ ವಿದ್ಯಾವಂತರಾಗ್ರಿ, ಬುದ್ಧಿವಂತರಾಗ್ರಿ, ಬೇಡ ಅಂತ ತಿಳ್ಕೊಂಡು ಅನ್ನಂಗಿಲ್ಲ. ವಕೀಲರಾಗ್ರಿ, ಇಂಜಿನಿಯರ್ ಆಗ್ರಿ, ಡಾಕ್ಟರ್ ಆಗ್ರಿ, ನೀವೆಲ್ಲ ಓದ್ರಿ, ಪಾರ್ಯನಕ್ಕೆ ಹೋಗ್ರಿ. ಆದ್ರೆ ನೆನಪಿರ್ಲಿ, ನಮ್ಮ ಮನೆಗೆ ಬಂದ ಬಳಿಕ ತಾಯಿಗೆ ತಾಯಿ ಅನ್ನಬೇಕು, ತಂದೆಗೆ ತಂದೆ ಅನ್ನಬೇಕು, ಗಂಡನಿಗೆ ಗಂಡ ಪತಿದೇವರ ಅಂತ ತಿಳ್ಕೊಂಡು ಅನ್ನಬೇಕು. ಈ ಸಂಸ್ಕಾರ ಎಲ್ಲಿದೆ ಅಂತ ತಿಳ್ಕೊಂಡು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅದ, ಪರದೇಶದಲ್ಲಿ ಇಲ್ಲ. ಪರದೇಶದೊಳಗಿಲ್ಲ. ನಾವೆಲ್ಲ 100 ವರ್ಷ ಸಂಬಂಧ ಕಟ್ಟಿಕೊಂಡು ಬಂದೀವಿ, ಹೌದಲ್ರಿ? ಇವ್ರ 1000 ವರ್ಷ 100 ವರ್ಷ ನಾನು ಗಂಡ ಹೆಂಡತಿ ಆಗಿ ನಾವು ಸಪ್ತಪದಿ ತುಳ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ಹೆಜ್ಜೆ ಇಟ್ಟುಕೊಂಡು ಬಂದಿರಿ. ಏನಂತ? ಗಂಡ ಇಡುವಂತ ಹೆಜ್ಜೆ ಒಳಗೆ ನಾನು ಕೂಡ ಅಗ್ನಿ ಸಾಕ್ಷಿಯಾಗಿ, ಗುರುವಿನ ಸಾಕ್ಷಿಯಾಗಿ, ದೇವರ ಸಾಕ್ಷಿಯಾಗಿ 1000 ವರ್ಷಗಳ ಪರ್ಯಂತರ ನಾನು ಗಂಡನೇ ಪತಿದೇವರ ಅಂತ ತಿಳ್ಕೊಂಡು ಆಗಿ ಬಂದಿನ ಅಂತ ತಿಳ್ಕೊಂಡು ಅಂತಾರ. ಯಾವುದೋ ಒಂದು ಕೆಟ್ಟ ಸಮಯದೊಳಗ ಜಗಳ ಬರ್ತದ. ಅದಾ ಜಗಳವನ್ನ ನಿಜವಾಗಿ ಮಾಡ್ಕೋಬೇಡ್ರಿ, ಅಲ್ಲಿ ಮರೆತು ಬಿಟ್ರಪ್ಪ ಅಂತ ತಿಳ್ಕೊಂಡ್ರೆ ಅದರಂತದ್ದು ಬಹಳ ಚಲೋ ಇರ್ತದಂತ. ಮರಿಬೇಕಂತ. ಸಂಸಾರ ಒಳಗೆ ಜಗಳ ಬರೋದು ಸಹಜ. ಯಾರ ಮನೆಯಾಗ ಬರಂಗಿಲ್ಲ ಹೇಳ್ರಿ, ಎಲ್ಲರ ಮನೆಯಾಗ ಜಗಳ ಬರ್ತೈತಿ. ನಮ್ಮ ಮನೆಯಾಗ ಬರ್ತೈತಿ, ನಿಮ್ಮ ಮನೆಯಾಗ ಬರ್ತೈತಿ. ನಾ ಪುರಾಣ ಹೇಳಕತ್ತೀನಿ, ನಮ್ಮ ಮನೆಗೆ ಬರಂಗಿಲ್ಲ ಅಂದ್ರೆ ಅಯ್ಯೋ ನಮ್ಮ ಮನೆ ದೊಡ್ಡ ಜಗಳ. ಪುರಾಣ ಹೇಳೋ ಮನ್ಯಾಗ ಜಗಳ. ನನ್ನ ಮನ್ಯಾಗ ಸಂಸಾರ ಅಂದ ಬಳಿಕ ಎಲ್ಲರ ಮನ್ಯಾಗ ಜಗಳ ಇರೋದವ. ಎಲ್ಲರ ಮನ್ಯಾಗ ದ್ವಾಸಿ, ಎಲ್ಲರ ಮನೆ ದ್ವಾಸಿ ಹಂಗ ಇರ್ತೈತಿ. ಎಲ್ಲರ ಮನೆಗೆ ಇರೋದ, ಯಾರ ಮನೆಗೆ ಇರಂಗಿಲ್ಲ. ಆದ್ರೇನು ಅದನ್ನ ದೊಡ್ಡದು ಮಾಡ್ಕೊಂತ ಹೋಗ್ಬಾರ್ದಂತ. ಕೆಲವೊಬ್ರು ಗಂಡ ಹೆಂಡತಿ ಕೂತಿದ್ರು, ಕೂತೋಗಿ ಏನಾತ ಅಂತ ತಿಳ್ಕೊಂಡ್ರೆ ಗಂಡ ಹೆಂಡತಿಗೆ ಹೇಳಕತ್ತಿದ, ಒಂದು ಚಾ ಮಾಡ್ಕೊಂಬ ಹೋಗ ಅಂದ. ಚಾ ಮಾಡ್ಕೊಂಬ ಹೋಗ ಅಂತ ತಿಳ್ಕೊಂಡು ಅನ್ನೋದ್ರಾಗ ಹೆಣ್ಮಗಳು ಹೋದ್ಲು, ಚಾ ಮಾಡ್ಕೊಂಡು ಕುಡಿಸಕತ್ತಿದ್ಲು. ಕುಡಿಯೋದ್ರಾಗ ಏನಂದ ಗಂಡ, ಇಲ್ಲ ಒಂದು 10,000 ರೂಪಾಯಿ ಐತಿ ನನ್ನ ಹತ್ರ, ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಯೋಚನೆ ಮಾಡಾಕತ್ತೀನಿ ಅಂತ ತಿಳ್ಕೊಂಡು ಅನ್ನೋದ್ರಾಗ ಹೆಣ್ಮಗಳಂದ್ರು, 10,000 ರೂಪಾಯಿ ಐತಲ್ರಿ, ನಾ ಇನ್ನೊಂದು 20,000 ರೂಪಾಯಿ ಸಂಘದಾಗ ಸಾಲ ತಗೊಂತೀನಿ, ಅದಕ್ಕೆ ಒಂದು 20-30 ರೂಪಾಯಿ ಸಾಲ ತಗೊಂಡು ಒಂದು ಚಲೋ ಎಮ್ಮಿ ತರ ಅನ್ಲಕ್ಕೆ ಇಬ್ರು ಕೂತ್ಕೊಂಡ್ರು. ಏನಂದ್ಲು? ಒಂದು 30,000 ರೂಪಾಯಿ ಸಾಲ ತಗೊಂಡು ಒಂದು 40,000 ರೂಪಾಯಿ ಆಕೈತಿ, ಎಮ್ಮಿ ತಗೋಣ. ಆಯ್ತು ಬಿಡಾಗಾರ ಅಷ್ಟ ಮಾಡೋಣ ಅಂತ ತಿಳ್ಕೊಂಡು ಅನ್ಕೊಂತ ಎಮ್ಮಿ ತಗೋಣ ಅಂದ್ರು. ಆಯ್ತಗಾರ ಅಂತ ತಿಳ್ಕೊಂಡು ಸಂತಿಗೆ ಹೋದ್ರು. ಹೋಗಿ ಸಂತಿ ಮಾಡ್ಕೊಂಡು ಹಿಂಗೆ ಬರ್ಬೇಕಾದ್ರೆ ಹೆಣ್ಮಗಳು ಏನು ಮಾಡಿಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಇರ್ಲಿಲ್ರಿ. 5 ಮಗಿ ತಂದ್ರಿ, ಮಣ್ಣಿನ ಮಗಿ. ಎದಕ್ಕೆ? ಇನ್ನು ಎಮ್ಮಿ ತಂದಿಲ್ರಿ, 5 ಮಣ್ಣಿನ ಮಗಿ ತಂದ್ಲಾಕಿ. ಅದಕ್ಕೆ ಸ್ವಾರಿ ಅಂತೀರಿ, ಏನಂತೀರಿ? ಹಾಲಿನ ಸ್ವಾರಿ. ಆ ಹಾಲಿನ 5 ತೊಗೊಂಬಂದು ಬಳಿಕ ಮನ್ಯಾಗ ಇಟ್ಲು. ಗಂಡ ನೋಡಿದ, ಏನು ಈಗ ಯಾಕೆ ತಂದಿದಿ ಅಂದ. ಏನು ಯಾಕೆ ತಂದಿದಿ? ಎಮ್ಮಿ ತರಬೇಕಾಗೈತೆ, ಅದಕ್ಕೆ ಹಾಲಿನ ಸ್ವಾರಿ. ಹೌದು ತರ ತಂದಿದ್ದೆ, 4 ತಂದಿದ್ರೆ ಸಾಕಾಗಿತ್ತು, ಮತ್ತು 5 ಯಾಕೆ ತಂದಿ ನೀನು? ಯಾಕ ನಮ್ಮ ತವ್ರ ಮನೆ ಇದ್ದೂರಾಗೈತೆ, ಅದಕ್ಕೆ ನನಗೆ ಮೊದಲಾಗಿ ಎಮ್ಮಿ ತಂದ ಹಾಲು ಹಿಂಡ್ಕೊಂಡು ಬಳಿಕ ನಾ ತವ್ರ ಮನೆಗೆ ಹೋಗಿ ಹಾಲು ಕೊಟ್ಟು ಬರ್ತೀನಿ. ಏನಂದ್ಲು? ಮೊದಲ ನಾನು ಸ್ವಾರಿ ಒಳಗೆ ಏನಂತ ತಿಳ್ಕೊಂಡ್ರೆ ಮೊದಲಾಗೆ ತಗೊಂಡು ಹೋಗಿ ನಮ್ಮ ತವ್ರ ಮನೆಗೆ ಕೊಟ್ಟು ಬರ್ತೀನಿ ಅಂತ ತಿಳ್ಕೊಂಡ ಬಳಿಕ ಅವ ಅಂದ, ಸಾಲ ಮಾಡಿ ಸಂಘದಾಗ ಸಾಲ ಮಾಡಿ ಎಮ್ಮಿ ತಂದವ್ ನಾನು, ಮೇವ್ ಹಾಕವ್ ನಾನು, ಎಮ್ಮಿ ಮೇಸವ್ ನಾನು, ಕಸ ಬೆಳೆಯವ್ ನಾನು, ಅದೇಂಗೆ ಕೊಡ್ತಿದ್ದೆ? ನಾ ಕೊಟ್ಟು ಬರೋಕೆ ಅಂದ್ರೆ 2 ಡೇಟ್ ಹೊಡೆದ. ಯಾವ ಎಮ್ಮಿ ತಂದಿಲ್ಲ, ಎಮ್ಮಿ ತರ್ಲಾರ್ದ ಹೊಡೆಸ್ಕೊಂಡ್ಲು.
ಹೊಡ್ಸ್ಕೊಂಡ್ ಬಳಿಕ ಸುಮ್ಮನೆ ಇರ್ಲಿಲ್ಲ ಹೆಣ್ಮಗಳು. ನೀ ಹೊಡೆದು ಹೆಂಗ ಅಂತ ತಿಳ್ಕೊಂಡು ಜಗಳ ಮಾಡ್ಕೊಂತ ಬಡ 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 ಬಟ್ಟಿ ಚೀಲ್ದಾಗ ಇಟ್ಕೊಂಡು ಸುಟ್ಕೇಸ್ ರೆಡಿ ಮಾಡಿ ಹಿತ್ತಲ್ವಾಲಿಂದ ಹೋಗ್ಬಿಟ್ಲು. ಇದ್ದೂರ ತವ್ರ ಮನಿ ಇದ್ದೂರಾಗ ಹೋಗೋದ್ರಾಗ ಹೋದ್ಲು. ಯಾಕೆ ಅಯ್ಯೋ ಯಾಕೆ ಏನಾಯ್ತು ಯಾಕೆ ಅಂತ ತಿಳ್ಕೊಂಡು ಅವರು ಅಣ್ಣ ತಮ್ಮ ಇಬ್ರು ಬಹಳ ಬಲಭೀಮ್ನರಂತ ಇದ್ರಂತ. ಅವ್ರು ಹೆಣ್ಣಾಕತ್ತಾರೆ ಯಾಕೆ ತಂಗಿ ಏನಾಯ್ತು. ಅವಾಗ ಹೆಣ್ಮಗಳಂದು ಹಿಂಗ ಮೊದಲನೇ ಹಾಲು ಹಿಡ್ಕೊಂಡು ಬಳಿಕ ನಾನು ತವ್ರ ಮನೆಗೆ ಕೊಡ್ತೀನಿ ಅಂತ ತಿಳ್ಕೊಂಡು ಅಂದೆ. ಅದಕ್ಕೆ ಗಂಡು ಬಡದು ಯಾವಾಗ ತಂದಿರಿ ಎಮ್ಮಿನ ಯಾವಾಗ ತಂದಿರಿ? ಇಲ್ಲ ಎಮ್ಮಿ ತಂದಿಲ್ಲ. ಎಮ್ಮಿ ತರ್ಲಾರ್ದ ಬಡ್ಸ್ಕೊಂಡ್ ಏನು ಅಂತ ಎಮ್ಮಿ ತರ್ಲಾರ್ದ ಬಡ್ಸ್ಕೊಂಡ್ ಬಂದು ಇಲ್ಲ ಮನೆಯಾಗ ಒಂದು 4 ದಿನ ನೋಡೋಣ ಅಂತ ತಿಳ್ಕೊಂಡ್ರು. ಮಾರನೇ ದಿವಸ ಹಿಂಗ ಅವಾಗ ಹಿಂಗ ಅಡ್ಡಾಡಕತ್ತಿದ್ದ ಹೊಳಿ ದಂಡಿಗೆ ಆ ಕಡೆ ಈ ಕಡೆ ಹಿಂಗ ಅಡ್ಡಾಡಕತ್ತಿದ್ದಂತ. ಇವ್ರು ಏನ್ ಮಾಡಿದ್ರು ನೋಡಿದ್ರು ಅವನ ಹೋದವ್ರು ಅವನ ಅಕ್ಕಿನ ಬಡಿಯಾಕತ್ತಿದ್ರು. ಅಣ್ಣ ತಮ್ಮ ಇಬ್ರು ಕೂಡ ಅವ್ನ ಹಕ್ಕಿನ ಬಡಿಯಾಕತ್ತಿದ್ರು. ಬಡಿಯ ಹೊತ್ನಾಗ ಅವ ಅಂದ ಯಾಕೆ ಬಡಿತಿರೋ ಮರಯ್ಯ ಹೇಳಾರ ಬಿಡ್ರಿ ಯಾಕೆ ಬಡಿಯಾಕತ್ತೀರಿ? ಮಗನ ನಿನ್ನ ಹೆಮ್ಮಿ ನಮ್ಮ ಬಾಳಿ ತೋಟದಾಗ ಹೋಗಿ ಬಾಳಿ ಗೊನಿ ಎಲ್ಲ ಹಾಳು ಮಾಡೈತೆ ಮಗನ ಅಂತ ತಿಳ್ಕೊಂಡು ಬಡಿಯಾಕತ್ತಿದ್ರು. ನಾ ಎಮ್ಮಿ ತಂದಿಲ್ಲ ಓ ಮರಯ್ಯ ಅಂದವ. ನಾ ಎಮ್ಮಿ ತಂದಿಲ್ಲ ಮಗನ, ನೀ ಎಮ್ಮಿ ತರ್ಲಾರ್ದ ನಮ್ಮ ಮನೆಗೆ ಹಾಲು ಹೆಂಗೆ ಕೊಳ್ಳಾರ್ದ ನನ್ನ ತಂಗಿನ ಹೆಂಗೆ ಬಡಿದಿರಿ ಅಂತಂದ ಅವ. ನಮ್ಮ ಎಮ್ಮಿ ತರ್ಲಾರ್ದ ನಮ್ಮ ತಂಗಿನ ಹೆಂಗೆ ಬಡದು ಕಳಿಸಿದ. ಅವಾಗ ಬಡದು ಇವನು ಬಡಿಸ್ಕೊಂಡು ಮನೆಯಾಗಿದ್ದ. ಹೆಣ್ಮಗಳು ಹಾಕಿತ್ತು ಅವ್ರ ಮನೆಗೆ ಇದ್ದೂರು ತವ್ರ ಮನೆ ಇರೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡು ಅಂದ್ರೆ ಆ ಹೆಣ್ಮಗಳು ಬಡಿಸ್ಕೊಂಡಿದ್ಲು. ಆ ಹೆಣ್ಮಗಳು ಒಂದು ನಮೂನೆ ಆತ ಯಾಕಾರ ಗುದ್ದಾಡಿದ ಅನ್ಲಕ್ಕಿ. ಇವಾಗ ಗಂಡ ಅಂದ ನಾನು ಯಾಕಾರ ಗುದ್ದಾಡಿದ ಹೋದ್ರು ಉಕ್ಕಿತ್ತು ಒಂದು ಸಾರಿ ಹಾಲು ಉಕ್ಕಿತ್ತು ಹೋದ್ರು ಹೋಗಲಕ್ಕ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಿದ್ರು. ಅನ್ನೋದ್ರಾಗ ಪಂಚಾಯತ್ ಅಂತ ತಿಳ್ಕೊಂಡು ಅದನ್ನಲ್ರಿ ಹಿಂಗತಿ ಒಬ್ಬ ಹಾಜಿದ್ದ ಊರಾಗ. ಪಂಚಾಯತ್ ಅಂತ ತಿಳ್ಕೊಂಡು ಹಾಜಿದ್ದ. ಅವನು ಏನಂತ ತಿಳ್ಕೊಂಡು ಮುಂಜಾನೆ ಎದ್ದು ಗಟ್ಲೆ ಮನೆಗೆ ಒಂದಿಷ್ಟು ಪುಟ್ಟಿ ಹಿಡ್ಕೊಂಡು ಕಜಾಯಿ ಮಾಡಕ್ಕೆ ಹೋಗಿದ್ದಂತವ. ಕಜಾಯಿ ಮಾಡಕ್ಕೆ ಹಿಂಗೆ ಹೋಗಿದ್ದ. ಪಂಚಾಯ ಏನಂತ ತಿಳ್ಕೊಂಡು ಹಿಂಗೆ ಹೋಗೋದ್ರಾಗ ಗಂಡನ ಮನೆಗೆ ಹೋಗೋದ್ರಾಗ ಅವ ಗಂಡವ್ರು ಏನಂದ ಅವ ಏನಂದ ಯಾಕ್ರಿ ಹಿಂಗೆ ಪಂಚಾಯತ್ ಮಾತಾಡ್ಸಕತ್ತಿದ್ ಯಾಕ್ರಿ ಒಬ್ಬರ ಇದ್ರಿಲ್ಲ. ಇಲ್ಲಿ ಬಾರಪ್ಪ ಸ್ವಲ್ಪ ಕೆಲಸ ಇತ್ತು ಹಿಂಗೆ ಹೋಗ್ಯಾರ ಅವ್ರ ಮನೆಗೆ ಅಂತ ಹಿಂಗೆ ಅನ್ನೋದ್ರಾಗ ಏನಾಯ್ತು. ಪಂಚಾಯ ಏನು ಮಾಡ್ದ ರೊಟ್ಟಿ ಇಸ್ಕೊಂಡ ಮತ್ತು ಹಿಂಗದಿ ಹೋಣಿ ದೂರ ಇತ್ತ ಮತ್ತು ಆ ಕಡೆ ಹೋದ. ಆ ಕಡೆ ಹೋಗೋದ್ರಾಗ ಹಿಂಗಾಸಿ ಹೋಗೋದ್ರಾಗ ಹೆಣ್ಮಗಳು ಏನಿದ್ಲಲ್ಲ ಗಂಡಂಗುಟ ಬಡಿಸ್ಕೊಂಡು ಹೆಣ್ಮಗಳು ಆ ಕಡೆ ತವ್ರ ಮನೆಗೆ ಹೋದ. ಅದಾ ಹೆಣ್ಮಗಳು ರೊಟ್ಟಿ ತಂದು ಪಂಚಾಯತ್ ನೀಡೋದ್ರಾಗ ಪಂಚಾಯನ ಕೇಳಿದ್ಲ ಏನಂತ, ಯಜ್ಜ ಹಿಂಗ ನಮ್ಮ ಮನೆಗೆ ಹೋಗಿದ್ನೇವ ಈತ ಅದು ಸುಮ್ಮನೆ ಇರ್ಬೇಕಿಲ್ವ, ಸುಮ್ಮನೆ ಇರ್ಲಿಲ್ವ ಏನಂದ. ಹೋಗಿದ್ನೇವ ಒಂದು 4-5 ಮಂದಿ ಕೂತಿದ್ರು ಕನ್ಯಾ ನೋಡಕ್ ಹೋಗ್ಬೇಕನ್ನಕತ್ತಿದ್ರು ಅಂದ. ಕನ್ಯಾ ನೋಡಕ್ ಹೋಗ್ಬೇಕಂತ ತಿಳ್ಕೊಂಡು ಅನ್ನಕತ್ಯಾರ ಅಂತ ತಿಳ್ಕೊಂಡು ಒಂದು ಬಳಿಕ ಹೆಣ್ಗಳು ಮತ್ತೆ ಮುಖ ಸಪ್ಪಾತ. ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ಅನ್ನೋದ್ರಾಗ ಇವನ ಕಜಾಯ್ಕ್ ಹೋಗಿದ್ನಲ್ಲ ನೀಡ್ಸ್ಕೊಂಡು ಈ ಕಡೆ ಮನೆಗೆ ಬಂದ ಬಳಿಕ ಮಾರನೇ ದಿವಸ ಮತ್ತೆ ಹೋದ. ಹಿಂಗೆ ಹೋಗೋದ್ರಾಗ ಗಂಡನ ಮನೆಗೂ ಅವನು ರೊಟ್ಟಿ ತಂದು ನೀಡಿದ್ರಾಗ ಅವನು ಕೇಳಿದ, ಯಜ್ಜ ಆ ಕಡೆ ಹೋಗಿದ್ದೇನ ಮುತ್ಯ ಅಂದ. ಮುತ್ಯ ಆ ಕಡೆ ಹೋಗಿದ್ದೇನ? ಹೋಗಿದ್ನಲ್ಲ. ಅಲ್ಲ ನಮ್ಮ ಮಂದಿ ಅಲ್ಲೇ ಇದ್ರಲ್ಲ ಅದಕ್ಕೆ ಹೋಗಿದ್ನಪ್ಪ. ಬಹಳ ಮಂದಿ ಕೂತಿದ್ರು, ವಕೀಲ ಬಂದಿದ್ದೇನ ಡೈವರ್ಸ್ ಕೊಡ್ಬೇಕನ್ನಕತ್ತಿದ್ರು ನೋಡಂದವ. ಡೈವರ್ಸ್ ಕೊಡ್ಬೇಕು ನೋಡು ಅಂತ ತಿಳ್ಕೊಂಡು ಅನ್ನಕತ್ತಿದ್ರು. ಹಿಂಗೆ ಮಾತಾಡಕತ್ತಿದ್ರು. ಒಂದು ಗಟ್ಲೆ ಇವನು ಮುಖ ಸಪ್ಪಾತ ಬಡಿಯೋದು ಬಿಟ್ಟು ಹಿಂಗೆ ಆತಿದ ಅಂದ. ಅನ್ಕೊಂಡು ಹಿಂಗೆ ಹೋದ ಬಳಿಕ ಮತ್ತೆ ಹೆಣ್ಮಗಳು ರೊಟ್ಟಿ ತಂದು ಹಿಡಿದು ಪಂಚಾಯತ್ ಮುತ್ಯ ಹೇಳಿದ್ಲು, ಮುತ್ಯ ಇವತ್ತು ರಾತ್ರಿ ನಾನು ಗಂಡನ ಮನೆಗೆ ಹೋಗ್ತೀನಿ, ಹೋಗ್ಬಿಡಿ ಭಾಳ ಚಲೋ ಆಕೈತೆ ಅಂದವ. ಹೋಗ್ಬಿಡು ಅಂತ ತಿಳ್ಕೊಂಡಂದ ಬಳಿಕ ಯಾರಿಗೆ ಅಣ್ಣಗೆ ಹೇಳಿಲ್ಲ, ತಮ್ಮಗೆ ಹೇಳಿಲ್ಲ, ಮನೆಗೆ ತಾಯಿಗೆ ಹೇಳಿಲ್ಲ, ತಂದಿಗೆ ಹೇಳಿಲ್ಲ, ಗಪ್ಪನ ಬಂದ್ಲು. ಅವ ಗಂಡ ಹೊಲಕ್ಕೆ ಹೋಗಿದ್ದ, ಹೊಲ್ದಾಗ ಕೆಲಸ ಮಾಡಕ್ಕೆ ಹೋಗಿದ್ದ. ಹೆಣ್ಮಗಳು ಬಂದರು ಮನೆ ಮುಂದೆಲ್ಲ ಸಾರಣೆ ಮಾಡಿ ರಂಗೋಲಿ ಹಾಕಿ ಮನೆಗೆಲ್ಲ ಅಡುಗೆ ಮಾಡಿದ್ಲು. ಇವ ಬಂದು ನೋಡ್ತಾನ ಮನೆ ಮುಂದೆ ರಂಗೋಲಿ ಇತ್ತು. ಹೊಳಗೆ ಹೋಗಿ ನೋಡ್ತಾನ, ಯಪ್ಪ ನಾಗರಾವ್ ಬಂದೈತೆ ಅಂದವ. ನಾಗರಾವ್ ಬಂದೈತಿ ಮಾತಾಡ್ಸೋರು ಹೆಂಗ ಗಪ್ಪ ಇಬ್ರು ಮೂಕ್ರ ಇಬ್ರು. ರಾತ್ರಿ ಹೆಂಟಾತು ಊಟಕ್ಕೆ ನೀಡಕತ್ತಾಳ. ಎಷ್ಟು ಬೇಕಂತ ತಿಳ್ಕೊಂಡಿಲ್ಲ, ಆಕೆ ನೀಡಿದಾಗೆಲ್ಲ ಉಣ್ಣಾಕತ್ತಾನಾಗ. ಸಾಕು ಅನ್ನಂಗಿಲ್ಲ. ಊಟ ಮಾಡಿದ ಬಳಿಕ ರಾತ್ರಿ ಮಲ್ಕೊಂಡು ಈಕೆ ಮುಖ ಹಿತ್ತಾಗ ಇವನ ಮುಖ ಇತ್ತಾಗ ಹಂಗೆ ಮಲ್ಕೊಂಡ್ ಬಳಿಕ ಅವಾಗ ಹೆಣ್ಮಗಳಂದ್ಲು, ನೀನ ಕನ್ಯಾ ನೋಡಕ್ ಹುಕ್ಕಿನ ಅಂತ ತಿಳ್ಕೊಡಂತಿಲ್ಲ ಅಂದ. ಯಾರಂದ್ರ ಪಂಚಾಯತ್ ಮುತ್ಯ. ಮತ್ ನೀನ ಏನ ಡೈವರ್ಸ್ ಕೊಡ್ಬೇಕಂತ ತಿಳ್ಕೊಂಡಂತಿಲ್ಲ. ನಿನಗೆ ಯಾರಂದ್ರ ಅದಾ ಪಂಚಾಯತ್ ಮುತ್ಯ. ನಾ ಅಂದಿಲ್ಲ ಅನ್ಲಕ್ಕಿ. ಮತ್ತು ನಾನು ಹೋಗಿಲ್ಲ ಕನ್ಯಾ ನೋಡಕ್ಕ. ಯಾಕೆ ಹೇಳಿದ ಪಂಚಾಯತ್ ಮುತ್ಯ? ಮುಂಜಾನೆ ಅದು ಮತ್ತೆ ಕಜಾಕ್ ಬಂದ. ಮುತ್ಯ ಬಂದ ಬಳಿಕ ನೋಡಾಕತ್ತಿದ. ಹೆಣ್ಮಗಳು ರೊಟ್ಟಿ ತಂದು ನೀಡಿದ ಬಳಿಕ ಬಂದಾಳ ಚಲೋ ಆತ ಅಂತ ತಿಳ್ಕೊಂಡು ಅಂದು ಮನಸ್ಸಿನಾಗ ಅನ್ಕೊಂಡು ಪಂಚಾಯತ್ ಮುತ್ಯ ಎಡಜ್ಜಿ ಹಿಂದಕ್ಕೆ ಸರಿಯಾಕತ್ತಿದ್ದ. ಹೆಣ್ಮಗಳಂದ್ಲು, ಮುತ್ಯ ನಿಂದ್ರಂದು ಸತ್ಯಪ್ಪ ಅಂದವ. ಸತ್ಯ ಅಂತ ತಿಳ್ಕೊಂಡಂದ. ಯಾಕೆವ ಅಂದ. ಅಲ್ಲ ಮುತ್ಯ ನಾ ಡೈವರ್ಸ್ ಕೊಡ್ತೀನಿ ಅಂದ. ಇಲ್ಲಿವ. ಅಲ್ಲಪ್ಪ ಮುತ್ಯ ನಾ ಕನ್ಯಾ ನೋಡಕ್ ಹೋಗ್ತೀನಂತ ಹೇಳಿದ್ದೆ ನಿನ್ನ ಇಲ್ಲಿ ಬಿಡ ಅಂದ.
ಅಲ್ಲೋ ಜಗಳ ಹಾಡಿದ ಕರೆ ಐತೆ, ಆದ್ರೆ ಜಗಳ ಹಾಡಿದ ಬಳಿಕ ನಿಮ್ಮ ಒಳಗೆ ಎಷ್ಟು ಪ್ರೀತಿ ತುಂಬಿಕೊಂಡ್ರು ಅನ್ನೋದಕ್ಕಾಗಿ ಈ ಮಾತುಗಳನ್ನ ಹೇಳಿದೆ ವಿನ ಮತ್ತೊಂದಕ್ಕೆ ನಾ ಹೇಳಿಲ್ಲ. ನಿಮ್ಮ ಸಂಸಾರವನ್ನು ಹಗರಿಸುವುದಕ್ಕೆ ಹೇಳಿಲ್ಲ, ನಿಮ್ಮ ಸಂಸಾರವನ್ನು ಕೂಡಿಸುವುದಕ್ಕೆ ಹೇಳಿದೆ ಅಂತ ತಿಳ್ಕೊಳಂಗ. ಅದಕ್ಕೆ ಸತಿಪತಿಗಳೊಂದಾದ ಭಕ್ತಿ ಹಿತವೊಪ್ಪುವುದು ಶಿವನಿಗೆ ಅಂತ. ಪತಿಪಾದ ಪೂಜೆಯನು ಮನ ಮುಟ್ಟಿ ಮಾಡು, ಪತಿ ನಿನಗೆ ಆಧಾರವಮ್ಮ. ಪ್ರತಿನಿತ್ಯ ಸೇವೆಯಲ್ಲಿ ಬೇಸರಕಿ ಬೇಡ, ತುಂಬಿರಲಿ ಬಾಳಲ್ಲಿ ಪ್ರೇಮ. ಜೀವನ ನೌಕೆಗೆ ಜೊತೆಗಾರ ಪತಿರಾಯನಮ್ಮ. ನಡೆ ತಂಗಿ ನಡೆ ನಿನ್ನ ಮನೆಗೆ, ಬಾಳಲ್ಲಿ ಜೋಡಾಗು ಪತಿಗೆ. ಸತ್ಕೀರ್ತಿ ಬರಿಸಮ್ಮ ನಮಗೆ, ತಂಗಿ ಹಣ್ಣು ಬೆಳೆದಂತ ಮನೆಗೆ. ನಡೆ ತಂಗಿ ನಡೆ ನಿನ್ನ ಮನೆಗೆ. ಪತಿಪಾದ ಪೂಜೆಯನು ಮನ ಮುಟ್ಟಿ ಮಾಡು, ಪತಿ ನಿನಗೆ ಆಧಾರವಮ್ಮ. ಪತಿಪಾದ ಪೂಜೆಯನು ಮನ ಮುಟ್ಟಿ ಮಾಡು, ಪತಿ ನಿನಗೆ ಆಧಾರವಮ್ಮ. ಪತಿ ನಿತ್ಯ ಸೇವೆಯಲ್ಲಿ ಬೇಸರಕ್ಕೆ ಬೇಡ, ತುಂಬಿರಲಿ ಬಾಳಲ್ಲಿ ಪ್ರೇಮ. ಜೀವನ ನೌಕೆಗೆ ಜೊತೆಗಾರ ಪತಿರಾಯನಮ್ಮ. ನಡೆ ತಂಗಿ ನಡೆ ನಿನ್ನ ಮನೆಗೆ. ಹೆತ್ತವಳು ತಾಯಮ್ಮ, ಪಡೆದವಳು ಅತ್ಯಮ್ಮ, ತಿಳಿಯಮ್ಮ ಇವರಿಬ್ಬರೊಂದೇ. ಹೆತ್ತವಳು ತಾಯಮ್ಮ, ಪಡೆದವಳು ಅತ್ಯಮ್ಮ, ತಿಳಿಯಮ್ಮ ಇವರಿಬ್ಬರು ಒಂದೇ. ಅತ್ತೆ ಮಾವರ ಸೇವೆ ಮಾಡುವುದು ನಿನ ಧರ್ಮ, ತಿಳಿಯಮ್ಮ ನೀ ದೇವನೋದೇ. ದ್ವೇಷಿಸಿ ಎದುರಾಡದೆ ಸಮಭಾವ ಇರಲೆಮ್ಮ ಎಂದೇ. ನಡೆ ತಂಗಿ ನಡೆ ನಿನ್ನ ಮನೆಗೆ. ಹೆಣ್ಣಾಗು ಬೆಳಕಾಗು ಮಣ್ಣಾಗಿ ಬೆಳೆಯಾಗು, ತಾಯಾಗಿ ನೀವೇಶ ಬೆಳಗು. ಹೆಣ್ಣಾಗು ಬೆಳಕಾಗು ಮಣ್ಣಾಗಿ ಬೆಳೆಯಾಗು, ತಾಯಾಗಿ ನೀ ದೇಶ ಬೆಳಗು. ಎಲ್ಲರಿಗೂ ಬೇಕಾಗು ಎಲ್ಲರೊಳು ಒಂದಾಗು, ಸಿಹಿ ಬೆಲ್ಲದಂತೆ ಆಗು. ನಲ್ಮೆಯ ಚೆಲ್ವಿನ ಕಾರಂಜಿ ನೀನಾಗು ಮನಗೆ. ನಡೆ ತಂಗಿ ನಡೆ ನಿನ್ನ ಮನೆಗೆ, ಬಾಳಲ್ಲಿ ಜೋಡಾಗು ಪತಿಗೆ. ಸತ್ಕೀರ್ತಿ ಬರಸಮ್ಮ ನಮಗೆ, ತಂಗಿ ನೀ ಹಣ್ಣು ಬೆಳೆದಂತ ಮನೆಗೆ. ನಡೆ ತಂಗಿ ನಡೆ ನಿನ್ನ ಮನೆಗೆ, ನಡೆ ತಂಗಿ ನಡೆ ನಿನ್ನ ಮನೆಗೆ, ನಡೆ ತಂಗಿ ನಡೆ ನಿನ್ನ ಮನೆಗೆ. ಮನೆಗೆ ಮಲ್ಲಿಗೆ ಆಗು. ಶರಣರು
ದಾಸಿಮಾರ್ಯರನ್ನು ತಿಳ್ಕೊಂಡು ಹಾಗೆ ಹೋದ್ರಿ ನಾಡಿನೊಳಗೆ. ಅವರ ಹೆಂಡತಿ ದುಗ್ಗಳಾದೇವಿ ಅಂತ, ಆಕೆ ಒಂದು ಚಲೋ ಮಾತು ಹೇಳ್ತಾಳೆ. ಏನಂತ ಅಂತ ತಿಳ್ಕೊಂಡ್ರಿ, ಇವ ಬಂದುದನ್ನು ಅರಿತು ಬಳಸುವಳು, ಬಂಧು ಬಳಗವ ಬಂದುದನ್ನು ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು. ಇಂಥ ದುಗ್ಗಳೆಯ ತಂದು ನಾನು ಬದುಕಿದೇನನ್ನು ಕಾರಣ ರಾಮನಾಥ ಅಂತಾರೆ. ಹೆಂಗಿರ್ಬೇಕನ್ನೋದನ್ನು ಹೇಳ್ಕೊಂಡು ಬರ್ತಾರೆ. ಬಂದುದನ್ನ ಅರಿತು ಬಳಸುವಳಂತ, ಮನೆಯಾಗ ಏನೈತೆ ಇದ್ದದ್ರೊಳಗನ ಜೀವನ ಮಾಡುವುದನ್ನು ತಿಳ್ಕೊಂಡು ಹೇಳ್ತಾಳೆ. ಮನೆಯಾಗ ಬಂದುದನ್ನು ಅರಿತು ಬಳಸುವಳು, ಬಂದುದನ್ನು ಅರಿತು ಪರಿಣಾಮಿಸುವಳು, ಅದರೊಳಗೆ ಏನೈತಲ್ಲ ಅದನ್ನ ತಗೊಂಡು ಜೀವನ ಮಾಡೋದಂತ ತಿಳ್ಕೊಂಡು ಕರೀತಾಳ. ಬಂದು ಬಳಗವ ಮರೆಸುವಳು. ನೋಡಿ ಹೆಂಗಿರ್ಬೇಕು, ಬಂದು ಬಳಗವನ್ನ ಮರೆಸ್ತಾಳಂತ. ಅಂತ ಇಂಥ ದುಗ್ಗಳೆಯ ತಂದು ನಾನು ಬದುಕಿದೇನು ನೋಡ ಅಂತ ತಿಳ್ಕೊಂಡು ಕರೀತಾರ. ಅದಕ್ಕೆ ಅವ್ರ ಮನೆಗೆ ಯಾರ ಬರಲಿ ಬಂದವ್ರು ಹಂಗ ಕಳಿಸ್ಲಿಲ್ಲ, ಮನೆಗೆ ಬಂದವ್ರಿಗೆ ಒಂದು ತುತ್ತು ಪ್ರಸಾದವನ್ನ ನೀಡಿ ಕಳಿಸ್ತಿದ್ರು. ಅಕಸ್ಮಾತ್ ಅವ್ರ ಮನೆಯಾಗ ಇರ್ಲಿಲ್ಲ ಅಂತ ತಿಳ್ಕೊಂಡ್ರೆ ಶರಣರ ನೆನಪಿರ್ಲಿ, ದಾಸಿಮಾರರ ಮನಿ ಒಳಗೆ ಇರ್ಲಿಲ್ಲ ಅಂದ್ರೆ ಯಾರಾದ್ರೂ ಬರ್ತಾರ. ಬಂದಾಗ ದಾಸಿಮಾರ ಅದಾರನ್ರಿ ಅಂತ ತಿಳ್ಕೊಂಡು ಕೇಳಾಕ್ ಬರ್ತಾರ. ಕೇಳಾಕ್ ಬಂದಾಗ ಏನಂದ್ರು, ಯಪ್ಪ ಬರ್ರಿ ಹೊಳಗಡೆ ಬರ್ರಿ ಅಂತ ತಿಳ್ಕೊಂಡು ಎಷ್ಟು ಚಲೋ ಮಾತುಗಳನ್ನು ಮಾತಾಡ್ತಾರೆ. ಇವ ಚಲೋ ಮಾತು ಮಾತಾಡಿದ್ರು. ಯಪ್ಪ ಬರ್ರಿ ಹೊಳಗೆ ಬರ್ರಿ, ನೀರು ಕುಡಿರಿ, ಹಿಂಗ ಅನ್ಬೇಕು. ಇವ ಹಿಂಗ ಅನ್ಬೇಕು. ನಿಮಗ ಮನಿ ಒಳಗೆ ಏನಂತ ತಿಳ್ಕೊಂಡ್ರೆ ನಿಮ್ಮ ಮನೆ ಮುಂದೆ ಏನಂತ ಬೋರ್ಡ್ ಹಾಕ್ಸಿರ್ತೀರಿ. ಏನಂತ? ಶರಣರು ಬರುವೆಮಗೆ ಪ್ರಾಣ ಜೀವಾಳವಯ್ಯ ಅಂತ. ಇವ ಎಲ್ಲರ ಮನೆ ಮುಂದೆ ಏನಾಕಿ ಬೋರ್ಡ್ ಹಾಕ್ಸ್ಯಾರ? ಶರಣರು ಬರುವೆಮಗೆ ಪ್ರಾಣ ಜೀವಾಳವಯ್ಯ ಅಂತ ಬೋರ್ಡ್ ಹಾಕ್ಸಿರ್ತಾರೆ. ಈಗೆಲ್ಲ ಬಿಟ್ಟೈತ್ರಿ, ಈಗ ಅದೆಲ್ಲ ಹೋಗೈತಿ. ಈಗ ಮನೆ ಮುಂದೆ ಏನ್ ಹಾಕಿರ್ತಾರೆ? ಇವಾಗ ಏನ್ ಹಾಕಿರ್ತಾರೆ ಮನೆ ಮುಂದೆ? ಬಟ್ ನೋಡಿಲ್ಲ, ಬೋರ್ಡ್ ಹಾಕ್ಸಿರ್ತಾರೆ. ನಾಯಿಗಳಿವೆ ಎಚ್ಚರಿಕೆ. ಮನ್ಯಾಗ ನೋಡಿದ್ರೆ ನಾಯಿ ಇರಂಗಿಲ್ಲ ರೀ, ಮನ್ಯಾಗ ನೋಡಿದ್ರೆ ನಾಯಿ ಇರಂಗಿಲ್ಲ. ಶರಣರ ಅವ್ರು ಹಾಕ್ಸಿರ್ತಾರೆ ಏನಂತ? ನಾಯಿಗಳಿವೆ ಎಚ್ಚರಿಕೆ. ಆದ್ರೆ ಶರಣರ ಹಾಗಲ್ಲ, ಬಂದವರಿಗೆ ಬರ್ರಿಪ್ಪ ಅಂತ ತಿಳ್ಕೊಂಡು ಹಿಂಗ ಅನ್ನೋರು. ಮನೆಯಾಗ ಬಂದುದನ್ನ ಅರಿತು ಬಳಸುವಳು, ಬಂದುದನ್ನ ಅರಿತು ಪರಿಣಾಮಿಸುವಳು, ಬಂದು ಬಳಗವ ಏನಂತ ತಿಳ್ಕೊಂಡಂದ್ರ ಮರಸುವಳು. ಇಂಥ ದುಗ್ಗಳೆಯಾಗಿರ್ತಕ್ಕಂಥವಳು ಯಾರು ಇಲ್ಲದ ಸಮಯದಾಗ ಬಂದ್ರಂದ್ರ ಬರ್ರಿಯಪ್ಪ ಚಲೋ ಎರಡು ಮಾತು ಮಾತಾಡ್ಬೇಕ್ರಿ. ಇವ ನಾವಾಡುವ ಮಾತು ಹೀಗಿರಲಿ ಗೆಳೆಯ, ನಾವಾಡುವ ಮಾತು ಮೂರು ಲೋಕ ಗೆಲ್ಲುವುದು ಗೆಳೆಯ. ನಾವಾಡುವ ಮಾತು ಹೀಗಿರಲಿ ಗೆಳೆಯ, ನಾವಾಡುವ ಮಾತು ಮೂರು ಲೋಕ ಗೆಲ್ಲುವುದು ಗೆಳೆಯ. ಮನದ ಮೊಗ್ಗೆಯ ಒಡೆದು 3 ನಿಮಿಷದ ಬಾಳ ಗಮಗಮಿಸುವುದು ಅಂತ ಕರೀತಾರೆ. ಎರಡು ಚಲೋ ಮಾತು ಮಾತಾಡ್ಬೇಕಂತ ನಾವು ಮಾತಾಡಿರ್ತಕ್ಕಂಥ ಮಾತು ಹಿಂಗಿರ್ಬೇಕಲ್ಲ, 3 ಲೋಕ ಗೆಲ್ಲುವುದು ಗೆಳೆಯ ಅಂತಾರೆ. ಅದಕ್ಕೆ ಶರಣರು ಇನ್ನೊಂದು ಮಾತನ್ನ ಹೇಳ್ಕೊಂಡು ಬರ್ತಾರೆ. ಏನಂತ ಅಂತ ತಿಳ್ಕೊಂಡ್ರ 3 ನಿಮಿಷ 12 ತಾಸಿನೊಳಗ ಒಂದು ಹೂವು ಹರಳುತ್ತದ, 12 ತಾಸಿನೊಳಗ ಹೂ ಬಾಡುತ್ತದ. ಆದ್ರ ಹೂವು ಬಾಡುವಂತ ಹೂವು ಏನಂತ ತಿಳ್ಕೊಂಡ್ರ ಇರುವಷ್ಟು ಸಮಯನೂ ಕೂಡ ಅಂದ ಸಂದ ಸೌಂದರ್ಯವನ್ನ ಎಲ್ಲರಿಗೆ ಬೀರಿ ಹೋಗ್ತದ. ಹಂಗ 3 ನಿಮಿಷದ ಬಾಳ ನಿನಗೆ ಗಮಗಮಿಸಲಿ ಅಂತ ತಿಳ್ಕೊಂಡಂತಾರ. ಅದಕ್ಕೆ ಓ ಮಲ್ಲಿಗೆ ಕಾಕಡ ನಿಯಂತ ಪಾಕಡ, ಓ ಮಲ್ಲಿಗೆ ಪಾಕಡ ನಿಯಂತ ಪಾಕಡ, ಅರಳಿದೆ ಗಡಗಡ ಉದುರಿದೆ ಬಡಬಡ, ಅರಳಿದೆ ಗಡಗಡ ಉದುರಿದೆ ಬಡಬಡ. ಒಂದೇ ದಿನದ ಜೀವನ ಆದರೂ ನೀ ಪಾವನ, ಒಂದೇ ದಿನದ ಜೀವನ ಆದರೂ ನೀ ಪಾವನ. ನನ್ನ ಮನೆಯ ನಂದನ ನಿನಗೆ ಕೋಟಿ ಕೋಟಿ ನಂದನ ನಂದನ ಅಂತ ತಿಳ್ಕೊಂಡು ಹೇಳಿತು. ಒಂದು ಹೂವ ಎಷ್ಟು ನಿಮಿಷ ಬಾಳ್ತದ ಅನ್ನೋದು ಮುಖ್ಯವಲ್ಲ. ಮುಂಜಾನೆ ಹರಳಿರ್ತದ, ಸಾಯಂಕಾಲ ಬಾಡುತ್ತದ. ಆದ್ರೆ ಬಾಡೋದ್ರೊಳಗಾಗಿ ಅದು ಎಲ್ಲಿ ಯಾವ ಕನಕೇಶ್ವರನ ತಲೆ ಮೇಲೆ ಹೋಗಿ ಅದು ಹರಳುತ್ತದೋ ಗೊತ್ತಿಲ್ಲ, ಯಾರ ಮುಡಿ ಮೇಲೆ ಹೋಗಿ ಹರಳುತ್ತದೋ ಗೊತ್ತಿಲ್ಲ, ಯಾವ ಗುರುವಿನ ಪಾದದಲ್ಲಿ ಹೋಗಿ ಹರಳುತ್ತದೋ ಗೊತ್ತಿಲ್ಲ. ಅಂತ ಒಂದು ಹೂವ 12 ತಾಸಿನೊಳಗೆ ಹರಳಿ 12 ತಾಸಿನೊಳಗೆ ತನ್ನ ಜೀವನವನ್ನು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದೇ ದಿನದ ಜೀವನ ಆದರೂ ನೀ ಪಾವನ, ನೀನು ನನ್ನ ಮನೆಯ ನಂದನ, ನಿನಗೆ ಕೋಟಿ ಕೋಟಿ ನಂದನ ಅಂತ ಒಂದನೇ ಒಂದನೇ ಅಂತ ತಿಳ್ಕೊಂಡು ಹೇಳ್ಕೊಂಬಂದ್ರು ಅವ್ರು. ನೋಡಿ ಹೆಂಗಿರ್ಬೇಕು. ಅದಕ್ಕೆ ಒಂದು ಮಾತು ಹಿಂಗಿರ್ತದ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಅಂತ ತಿಳ್ಕೊಂಡು ನಾವು ಮಾತಾಡುವಂಥ ಮಾತು ಹೆಂಗಿರ್ಬೇಕು ಶರಣರ. ಯವ್ವ ಈಗ ನಮ್ಮ ಸರ್ ಅದಾರ, ನಿಮ್ಮ ಹೆಸರು ಏನೈತಲ್ರಿ? ಹಸನ್ ಸರ್. ಅವ್ರು ಹಸನ್ ಸರ್ ಅವ್ರು ನಾನು 3 ವರ್ಷದಿಂದ ಬಂದಿದ್ದೆ, ಭಾಳ ಪರಿಚಯ. ಅವಾಗಲೆಲ್ಲ ಕಾರ್ಯಕ್ರಮ ಮಾಡೋತ್ನಾಗ ಯವ್ವ ಈಗ ನೀವೆಲ್ಲ ಬಂದಿರ್ತೀರಿ, ಹರಾಮ್ರಿ ಮುತ್ಯಾರ ಅಂತೀರಿ. ನಾವು ಆರಾಮ್ರಿ ಹಸನ್ ಸರ್ ಅಂತ ತಿಳ್ಕೊಂಡು ಹೇಳ್ತೀವಿ, ಹೌದಲ್ರಿ? ಆರಾಮ್ ಅಂದ್ರೆ ಹರಾಮ್ರಿ ಅಂತ ತಿಳ್ಕೊಂಡು ಅನ್ಬೋದು. ಅದ ಹಂಗ ಮೈಯಾಗ ಹೆಂಗೈತೆ ಅಂದ್ರೆ ಏನ್ರಿ ಹಸನ್ ಮೈಯಾಗ ಹೆಂಗೈತೆ ಅಂದ್ರೆ ಇವ ತಾಯಿ ಹತ್ತಿ ಬಾಗಲ್ದಾಗ ಕುತ್ಕೊಂಡಿದ್ಲಂತ. ಬಾಗಲ್ದಾಗ ಕುತ್ಕೊಂಡಿದ್ಲು, ಆಕೆ ಸುಮ್ಮನೆ ಕೂತಿಲ್, ಕಾಲ್ ಚಾಚಿ ಕುತ್ಕೊಂಡಿತ್ತು. ಅದು ಸೊಸಿ ನೀರು ತರ್ಬೇಕಂತ ತಿಳ್ಕೊಂಡು ಕೊಡ ಹೊತ್ಕೊಂಡು ಹೊಂಟಿದ್ಲು. ಸೊಸಿ ಕೊಡ ಹೊತ್ಕೊಂಡು ಹೋಗೋ ಮುಂದೆ ಏನಾತ ಅಂತ ತಿಳ್ಕೊಂಡ್ರೆ ದಾರಿ ಒಳಗ
ಸೊಸಿ ಅನ್ನಕತ್ತಿದ್ಲು, ಮಾತು ಹೆಂಗಿರ್ತದ ಅಂತ ಹೇಳ್ತೇನೆ. ಅತಿ ಕಾಲ ಬಡ್ದಿತ್ತಂದ್ರ ಮಾತ, ಅತಿ ಕಾಲ್ ತಾಕಿತ್ತಂದ್ರ ಮಾತ, ಅತಿ ಒದ್ದಿನ ಸರಿ ಅಂದ್ರೆ ಅಲ್ಲೇ ಐತಿ ಮಾತು. ಮಾತು ಹೆಂಗಿರ್ಬೇಕು ಅನ್ನೋದು. ಈಗ ನಮ್ಮ ಕನಕೇಶ್ವರನ ಪರಮ ಪವಿತ್ರವಾದ ಮಂದಿರದೊಳಗೆ ಬಹಳಷ್ಟು ಜನ ಕೂಡ್ಯಾರ ಅಂದ್ರೆ ಹೆಂಗ, ಬಹಳ ಸುಮಾರು ಜನ ಬಂದಾರಂದ್ರೆ ಹೆಂಗ ಹೇಳೋದು ಅರ್ಥ ಆಗ್ಲಿಲ್ಲ. ಈಗ ಬಹಳಷ್ಟು ಜನ ಕೂಡ್ಯಾರ ಅಂದ್ರೆ ಹೆಂಗ, ಬಹಳ ಸುಮಾರು ಜನ ಬಂದೈತ್ರಿ ಅಂದ್ರೆ ಜನ ಹಿಂಗಿರ್ತೈತಿ. ಮಾತು ಹೆಂಗಿರ್ತದ ಅದಕ್ಕೆ ಹೇಳ್ತಾರ, ಕಲೆಕ್ಷನ್ಸ್ ಆಫ್ ಗುಡ್ ಸ್ಪೀಸಸ್ ಆರ್ ಮೋರ್ ಬ್ಯೂಟಿಫುಲ್ ಫ್ಲವರ್ಸ್, ಗುಡ್ ಸ್ಪೀಸಸ್ ಆರ್ ಮೋರ್ ಟೇಸ್ಟಿಯರ್ ದೆನ್ ಹನಿ, ಮೋರ್ ಟೇಸ್ಟಿಯರ್ ದೆನ್ ಹನಿ. ಗುಡ್ ಸ್ಪೀಸಸ್ ಆರ್ ಗೋಲ್ಡನ್ ಪ್ಲೇಟ್ಸ್ ಅಟ್ರಾಕ್ಟಿವ್ ದೆನ್ ಗೋಲ್ಡನ್ ಪ್ಲೇಟ್ಸ್. ಓ ಲಾರ್ಡ್ ಶ್ರೀ ನಿಡಮಾಮಿಡಿ ಶ್ರೀಗಿರಿ ಸೂರ್ಯ ಸಿಂಹಾಸನದೀಶ್ವರ, ಗುಡ್ ಸ್ಪೀಸಸ್ ಆರ್ ಮೋರ್ ದೆನ್ ಗ್ರೇಟ್ ಮನ್ ಅಂತ ಕರ್ಕೊಂಡು ಬಂದ್ರು. ನಾವು ಆಡೋ ಮಾತು ಹೀಗಿರ್ಬೇಕಲ್ಲ ಅಂತ ತಿಳ್ಕೊಂಡಂತಾರೆ. ಏನಂತ? ನಮ್ಮ ಮಾತು ಹೂವಿಗಿಂತಲೂ ಕೂಡ ಸುಂದರವಾಗಿರ್ಬೇಕಂತ. ನಮ್ಮ ಮಾತು ಹೂವಿಗಿಂತಲೂ ಕೂಡ ಸುಂದರವಾಗಿರಬೇಕು. ನಾವು ಹಾಕಿಕೊಂಡಿರುವಂತ ಆಭರಣಗಿಂತಲೂ ಕೂಡ ಹೊಳಿತಿರ್ಬೇಕಂತ ಮಾತು. ಮತ್ತ ಜೇನಿಗಿಂತಲೂ ಕೂಡ ಸಿಹಿ ಆಗಿರಬೇಕು. ಅವನು ಎಷ್ಟು ವಯಸ್ಸಾದ್ರೂ ಮುಖ್ಯವಲ್ಲ, ಅವನ ಮಾತು ಬಹಳ ಮುಖ್ಯ ಅಂತಾರೆ. ಗುಡ್ ಸ್ಪೀಸಸ್ ಆರ್ ಮೋರ್ ಟೇಸ್ಟಿಯರ್ ದೆನ್ ಹನಿ ಅಂತ ಕರ್ಕೊಂಡ್ಬರ್ತಾರೆ. ಮೋರ್ ಟೇಸ್ಟಿಯರ್ ದೆನ್ ಗ್ರೇಟ್ ಮೆನ್ ಅಂದ್ರೆ ಮನುಷ್ಯ ದೊಡ್ಡವನಾಗಿರ್ತಕ್ಕಂಥ ಮುಖ್ಯವಲ್ಲ, ಅವನ ಮಾತು ಬಹಳಷ್ಟು ಮುಖ್ಯ ಅಂತ ಕರೀತಾರೆ. ನಿಮ್ಮ ಮನೆಗೆ ಯಾರೇ ಬರ್ಲಿ, ಬರ್ರಿ ಅಣ್ಣ ಬರ್ರಿ ಕಾಕ ಅಂತ ತಿಳ್ಕೊಂಡ್ರೆ ಹೆಂಗಾಕತಿ? ಯಾರೋ ಒಬ್ಬ ಮನಿ ಕಡಿಸಿದ, ಮನಿ ಕಡಿಸಿದ ಬಳಿಕ ಏನಂತ ತಿಳ್ಕೊಂಡ್ರೆ ಬೆಂಗಳೂರಾಗ ಇರುವಂತ ಗೆಳೆಯನಿಗೆ ಹೇಳಿದ, ನನಗೆ ಬರಕ್ ಆಗ್ಲಿಲ್ಲ ಅಂತ ತಿಳ್ಕೊಂಡು ಗೆಳೆಯ ಗೃಹ ಪ್ರವೇಶ ಮನಿ ಶಾಂತಿ ಆದ ಬಳಿಕ ಏನ್ ಮಾಡಿದ, ವಾಸ್ತು ಶಾಂತಿ ಆದ ಬಳಿಕ ಒಂದು ತಿಂಗಳಾದ ಬಳಿಕ ಬಂದಂತ ಮನೆಗೆ. ಒಂದು ತಿಂಗಳಾದ ಬಳಿಕ ನನ್ನ ಗೆಳೆಯ ನನಗೆ ವಾಸ್ತು ಶಾಂತಿಗೆ ಹೇಳಿದ್ದ, ಬರೋಕ್ಕಾಗಲಿಲ್ಲ, ಹೋಗಿ ನನ್ನ ಗೆಳೆಯನ ಮಾತಾಡಿಸಿ ಬರಬೇಕು, ಮನಿ ಹೆಂಗೆ ಕಡಿಸ್ಯಾನ ಅಂತ ತಿಳ್ಕೊಂಡು ಹೋಗೋದ್ರಾಗ ಆ ಮನಿ ಮುಂದೆ ಒಬ್ಬ ಹೆಣ್ಮಗಳು ಏನಂತ ಅವನ ಗೆಳೆಯನ ಹೆಂಡತಿ ಏನಂತ ತಿಳ್ಕೊಂಡ್ರೆ ಜೋಳ ಹಾಸನ ಮಾಡ್ಕೋತ ಕೂತಿದ್ಲು. ಹೋಗೋದ್ರಾಗ ಕೇಳಿದ, ಏನವ ನಾನು ಬೆಂಗಳೂರಿಂದ ನಿನ್ನ ಗಂಡನ ಗೆಳೆಯ, ಆತ್ಮೀಯ ಗೆಳೆಯ, ಅದಕ್ಕೆ ನಿನ್ನ ಗಂಡ ಎಲ್ಲಿ ಹೋಗ್ಯಾನ ಅಂತ ಕೇಳಿದ್ರಾಗ ಹೆಣ್ಮಗಳು ಏನು ಅನ್ಬೇಕು, ಜೋಳ ಹಾಸನ ಮಾಡಬೇಕು, ನನಗೇನು ಹೇಳಿ ಕೇಳೋಕ ನಾವು ಎಲ್ಲಿ ಹೋಗ್ಯಾನ ಯಾರಿಗೂ ಗೊತ್ತಲ್ಲ. ಅವ ಅಂದ ಆದ್ರಾಗಲ್ಲಕ್ಕಂತ ತಿಳ್ಕೊಂಡು ಮನ್ಯಾಗ ಹೆಜ್ಜೆ ಇಟ್ನಂತ, ಏನಾರ ಯಾಕಾಗಲ್ಲಕ್ಕಂತ ಒಳಗೆಲ್ಲ ಅಡ್ಡಾಡಿದಂತ. ಮನೆಯೆಲ್ಲ ಸುತ್ತಾಡಿ ನೋಡಿದ, ಹೊರಗೆ ನೋಡಿದ, ಒಳಗೆ ನೋಡಿದ, ನೋಡಿ ಎಲ್ಲ ನೋಡ್ಕೊಂಡು ಹೊಳ್ಳಿ ಹೋಗ್ಬೇಕಾದ್ರ ಹೆಣ್ತಿಗೆ, ಆ ಹೆಣ್ಮಗಳಿಗೆ ಹೇಳಿದಂತೆ ಗೆಳೆಯನ ಹೆಣ್ತಿಗೆ, ನೋಡುವ ಮನಿ ಬಹಳ ಚಲೋ ಕಡಿಸ್ಯಾನ ನಮ್ಮ ಗೆಳೆಯ, ನನ್ನ ಗೆಳೆಯ ಬಂದಂದು ಹೇಳು ಏನಂತ ಅಂತ ತಿಳ್ಕೊಂಡ್ರೆ ಮನಿ ಬಹಳ ಚಲೋ ಕಡಿಸ್ಯಾನ, ಆದ್ರ ಮನಿ ಬಾಗಿಲು ಸರಿ ಇಲ್ಲ ಅಂತ ಹೇಳಂದ. ಮನಿ ಬಾಗಿಲು ಸರಿ ಇಲ್ಲ ಅಂತ ತಿಳ್ಕೊಂಡು ತಿಳ್ಕೊಂಡ ಬಳಿಕ ಹಿಂಗೆ ಹೋಗೋದ್ರಾಗ ಅವ ಗಂಡ ಬಂದ, ಮನೆಗೆ ಯಾರು ಬಂದಿದ್ರನ ಅಂತ ಕೇಳಿದೆ. ನಿಮ್ಮ ಗೆಳೆಯ ಅಂತ ಬೆಂಗಳೂರಾಗ ಬಂದಿದ್ದ, ಅಡ್ಡಾಡಿದ, ಎಲ್ಲ ನೋಡಿದ. ಹೋಗ್ಬೇಕಾದ್ರೆ ಮನಿ ಬಾಗಿಲು ಸರಿ ಇಲ್ಲ ಅಂತ ಹೇಳಿ ಮತ್ತೆ ಹೆಂಗಿದ್ ಕಿತ್ತಿಡ್ಬೇಕನ ಹುಚ್ಚೆಯ ನಾಳೆ ಹೇಳ್ತಿ ಸುಮ್ಕೇರಿದನ ಅಂದವ. ಹಂಗಂದ ಬಳಿಕ ಮತ್ತೆ ಬೆಳಿಗ್ಗೆಲ್ಲ ಸ್ನಾನ ಮಾಡ್ಕೊಂಡು ಹೊಂಟಿದ್ದ. ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿದ, ನೋಡು ನನಗೆ ಕೇಳ್ಕೊಂಡು ಯಾರ ಮನೆಗೆ ಬಂದ್ರಂದ್ರು ಕೂಡ ಏನ್ ಮಾಡು, ಬಾ ಅಣ್ಣ ಬಾ ಕಾಕ ಅಂತ ಹೇಳಿ, ಬಾ ಅಣ್ಣ ಬಾ ಕಾಕ ಅಂತ ತಿಳ್ಕೊಂಡು ಮನ್ಯಾಗ ಕೂಡ್ಸು, ಒಂದಿಷ್ಟು ನೀರು ಕೊಡು, ಸಾಧ್ಯವಾದ ಮಟ್ಟಿಗೆ ಒಂದಿಷ್ಟು ಏನಾದ್ರೂ ಉಪಹಾರ ಮಾಡಿಸ್, ನಿನಗೆ ಅನುಕೂಲ ಆತಂದ್ರೆ ಉಪಹಾರ ಮಾಡಿ ಉಣಿಸ್ ಕಳಿಸ್. ನಾ ಇಲ್ದಪ್ಪ ಅಂತ ತಿಳ್ಕೊಂಡ್ರು. ಆಯ್ತು ಬಿಡಾಗರ ಅಂತ ತಿಳ್ಕೊಂಡು ಅವಾಗ ಹೋದ. ಗಂಡ ಹೋಗೋದ್ರಾಗ ಮತ್ತೆ ಅವಾಗ ಬಂದ ಗೆಳೆಯ ಬರೋದ್ರಾಗ ಹೆಣ್ಮಗಳು ಏನಂದ್ಲು, ಹೆಣ್ಣ ಹೊಳಗ್ ಬಾಯಣ ಅಂತ ತಿಳ್ಕೊಂಡ. ಹೊಳಗ್ ಬಾ ಅಂತ ತಿಳ್ಕೊಂಡು ಹೊಳಗೆ ಕುದಿಸ್ಕೊಂಡು ನೀರು ಕೊಟ್ಟರು. ಹೆಣ ಹಂಗ ಹೋಗ್ಬೇಡ, ನಾಷ್ಟ ಮಾಡ್ತಡಿ ಅಂತ ತಿಳ್ಕೊಂಡು ಮತ್ತೆ ಅವಲಕ್ಕಿ ಮಾಡಿ ನಾಷ್ಟ ಮಾಡಿ ಉಣಿಸಿ ನೀರು ಕುಡಿದು ಚಹಾ ಕುಡಿದು ಹೋದ ಬಳಿಕ ಹೋಗೋತ್ನಾಗ ಮತ್ತಂದಂತ ಹೇಳಿದ, ನನ್ನ ಗೆಳೆಯನಿಗೆ ಹೇಳುವ ಅಂದ. ಏನು ಹೇಳಬೇಕು? ನನ್ನ ಗೆಳೆಯನಿಗೆ ಹೇಳು ಬಾಗಿಲು ಬರಬರಿ ಐತಂತ. ನನ್ನ ಗೆಳೆಯನಿಗೆ ಹೇಳು ಬಾಗಿಲು ಬರಬರಿ ಐತೆ ಅಂತ ತಿಳ್ಕೊಂಡ ಬಳಿಕ ಹಿಂಗೆ ಹೋಗಿದ್ದ. ಸಾಯಂಕಾಲ ಗಂಡ ಬಂದ, ಯಾರು ಬಂದಿದ್ರು, ನಿನ್ನೆ ಬಂದಿದ್ದು ನಿನ್ನ ಗೆಳೆಯ ಬಂದಿದ್ದ, ನೀರು ಕೊಟ್ಟೆ, ನಾಷ್ಟ ಮಾಡಿದ, ಚಹಾ ಕುಡಿದು ಎಲ್ಲ ಹೋಗೋ ಮುಂದೆ ಮತ್ತೆ ಏನಂದ, ಇಲ್ಲ ಬಾಗಿಲು ಬರಬರಿ ಐತೆ ಅಂದ. ಅಲ್ಲ ಕಿತ್ತೇರಿ ಇಟ್ಟಿಲ್ಲ, ಎಲ್ಲಿ ಇಟ್ಟಿಲ್ಲ ಅಂತಂದ್ಲಕ್ಕಿ. ಅವಾಗ ಹೇಳಿದ ಗಂಡ, ಹುಚ್ಚಿ ಬಾಗಿಲು ಬರಬರಿ ಆಯಾಪಾಯ, ಈ ಮನೆಗೆ ಆಯಾಪಾಯ ಯಾರು ಬೇರೆ ಬಾಗಲಲ್ಲ, ನಿನ್ನ ಈ ಮನೆಗೆ ಆಯಾಪಾಯ ಏನಂತ ತಿಳ್ಕೊಂಡ್ರೆ ನಿನ್ನ ಬಾಯೇ ಆಯಾಪಾಯ ಅಂತ ತಿಳ್ಕೊಂಡ. ಈ ಮನೆಗೆ ಆಯಾಪಾಯ ಏನಂತ ತಿಳ್ಕೊಂಡ್ರ ನಿನ್ನ ಬಾಗಿಲ, ಈ ಬಾಯೇ ಬಾಗಿಲ ಅಂದ್ರ. ಅದಕ್ಕೆ ಬಂದಾಗ ಬರ್ರಿ ಅಣ್ಣ ಅಂತ ತಿಳ್ಕೊಂಡು ಹೇಳೋದು. ಅದಕ್ಕೆ ದಾಸಿ ಮಾರ್ಯರು ಜೀವನ ಭಾಳ ಚೆನ್ನಾಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾಳೆ ದಿವಸ ಮತ್ತೆ ನಾವು ನೀವೆಲ್ಲರೂ ಕೂಡಿಕೊಂಡು ನೋಡೋಣ. ತಾವೆಲ್ಲರೂ ನಾಳೆ ದಿವಸ ಬೇಗನೆ ಬರಬೇಕು. ಎಷ್ಟು ಜಲ್ದಿ ಬರ್ತೀರಿ, ಹಾಡು ಚಲೋ ಇರ್ತದೆ. ಯಾಕಂದ್ರೆ ಕನಕೇಶ್ವರನ ರಥೋತ್ಸವ ಇರ್ತದೆ. ತಾವೆಲ್ಲರೂ ಕೂಡ ಬರಬೇಕು. ನಾಳೆ ದಿವಸ ಆ ಕಾರ್ಯಕ್ರಮ ನಡೀತಿರ್ತದೆ. ಒಂದು ನಿಮಿಷ. ಅದಕ್ಕೆ ತಾವೆಷ್ಟು ಜಲ್ದಿ ಬರ್ತೀರಿ, ಎಷ್ಟೊತ್ತಿ ಬರ್ತೀರಿ ಹೇಳ್ರಿವಾ? ನಿಮಗೆ ಒಂದು ಮಾತು ಹೇಳಿದ್ದೆ ನಿನ್ನೆ, ಒಬ್ಬೊಬ್ರು 8 ಮಂದಿ ಕರ್ಕೊಂಬರ್ರಿ ಅಂತ. ಅಯ್ಯೋ ಒಬ್ಬೊಬ್ರು 8 ಮಂದಿ ಕರ್ಕೊಂಬರ್ರಿ ಅಂತ ಹೇಳಿದ್ದೆ. ಅವ್ರು ನಿನ್ನೆ ಬಂದಾರಿಲ್ಲ ಗೊತ್ತಿಲ್ಲ ನನಗೆ.
ನಾವ ಬಿಡ್ತೀವಿ ಅವ್ರನ್ನ ಕಳಿಸ್ತೀವಿ ಅಂದ್ರೆ ಅದಕ್ಕೆ ನೆನಪಿರಲಿ, ಬೇಗನೆ ಬರಬೇಕು. ಈ ಕನಕೇಶ್ವರನ ಲಘು ರಥೋತ್ಸವಕ್ಕಿಂತ ಮುಂಚಿತವಾಗಿ ಬಂದು ಬೇಗನೆ ಆ ಕಾರ್ಯಕ್ರಮ ಮುಗಿಸಿದ್ರೆ ಈ ಕಾರ್ಯಕ್ರಮ ಚಲೋ ಆಗ್ತಿರ್ತದೆ. ಅದಕ್ಕೆ ತಾವೆಲ್ಲರೂ ಬೇಗನೆ ಬರಬೇಕು, ಬೇಗನೆ ಬಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು. ಯಾಕೆ ಹೇಳಕತ್ತೀನಿ ಅಂತ ತಿಳ್ಕೊಂಡ್ರೆ ಇನ್ನು 2-3 ದಿನಗಳ ಪರ್ಯಂತರ ಉಳಿತದ. ಅದಕ್ಕೆ ಎಷ್ಟು ಕೇಳಿದ್ರು ಮುಖ್ಯವಲ್ಲ, ಎಷ್ಟು ಕೇಳಿವನ್ನೋದು ಮುಖ್ಯವಲ್ಲ, ಎಷ್ಟು ತಿಳ್ಕೊಂಡಿವನ್ನೋದು ಮುಖ್ಯ. ಪ್ರವಚನವನ್ನ ಎಷ್ಟು ಕೇಳಿವನ್ನೋದು ಮುಖ್ಯವಲ್ಲ, ಯಾರು ಕೇಳಿದ್ರು ಯಾರು ಬಿಟ್ಟರು ಗೊತ್ತಿಲ್ಲ. ಹುಡುಗರೆಲ್ಲ ಪಾಪ ಗಲಾಟೆ ಮಾಡ್ತಿದ್ವು, ಮತ್ತೆ ಇಷ್ಟೆಲ್ಲ ಮಾಡ್ತಿದ್ದೊಳಗೆ ನೀವೇನೆಲ್ಲ ಮಾಡ್ತಿದ್ರಿ, ಏನೋ ತಾಯಿಂದ್ರನ್ನ ಹಿಂಗೆ ಅಂತ ಉಳ್ಕೊಂಡು ಕರ್ಕೊಂಡು ಹೋಗ್ತಿದ್ರಿ. ಇರ್ಲಿ, ಆದ್ರೆ ನೆನಪಿರ್ಲಿ, ಎಷ್ಟು ಕೇಳಿವನ್ನೋದು ಮುಖ್ಯವಲ್ಲ, ಎಷ್ಟು ತಿಳ್ಕೊಂಡಿವನ್ನೋದು ಬಹಳ ಮುಖ್ಯ. ಎಷ್ಟು ತಿಳ್ಕೊಂಡಿವನ್ನೋದು ಬಹಳ ಮುಖ್ಯವಲ್ಲ, ಪುರಾಣ ಎಷ್ಟು ಹೇಳಿದ್ರ ಅನ್ನೋದು ಬಹಳ ಮುಖ್ಯ. ಎಷ್ಟು ಹೇಳಿದನ್ನೋದು ತಿಳ್ಕೊಂಡು ಮುಖ್ಯವಲ್ಲ, ಆದ್ರೆ ಅದನ್ನು ಆಚರಣೆ ತೆಗೆದುಕೊಂಡು ಹೋಗೋದು ಬಹಳ ಮುಖ್ಯ. ಎಷ್ಟು ಆಚರಣೆಯನ್ನು ತೆಗೆದುಕೊಂಡು ಹೋಗೋದು ಮುಖ್ಯವಲ್ಲ, ಎಷ್ಟು ಅದನ್ನು ಆಚರಣೆ ತೆಗೆದುಕೊಂಡು ಎಷ್ಟು ಅನುಭವಿಸಿ ಅನ್ನೋದು ಅದು ಮುಖ್ಯ ಅಂತ ಕರ್ಕೊಂಡು ಬರ್ತಾರೆ. ಅದಕ್ಕೆ ಕನಕೇಶ್ವರನಲ್ಲಿ ಮಂದಿರದೊಳಗೆ ತಾವೆಲ್ಲರೂ ಬರಬೇಕಾದ್ರೆ ನಾವೆಲ್ಲರೂ ಭಕ್ತರು. ಎಂಥ ಭಕ್ತರು? ನಾವೆಲ್ಲರೂ ಕನಕೇಶ್ವರನ ಭಕ್ತರು ಅಂತ ತಿಳ್ಕೋಬೇಕು. ಆದ್ರೆ ನೀವೆಲ್ಲರೂ ನೆನಪಿರಬೇಕು, ನಾಳೆಗೆ ಬರೋ ಮುಂದೆ ಇನ್ನು ಹೆಚ್ಚಿನ ಸಂಖ್ಯೆ ಒಳಗೆ ತಾಯಿಂದ್ರ ಎಲ್ಲರನ್ನ ಕರ್ಕೊಂಡ್ ಬರ್ಬೇಕು. ಬರ್ಬೇಕಾದ್ರೆ ಜಲ್ದಿ ಬರ್ಬೇಕಿವ. ಎಷ್ಟೊತ್ತಿಗೆ ಬರ್ಬೇಕಿವ? ಎಷ್ಟೊತ್ತಿಗೆ ಹೇಳ್ರಲ್ಲ? 9ಕ್ಕೆ 6 ಗಂಟೆ ಅನ್ನೋದ್ರಾಗ ಬರ್ಬೇಕು. ಒಂದು ಊರಾಗ ಏನಾತ, ಪುರಾಣಕ್ಕೆ ಹಿಂಗ ಹೇಳಿದೆ, ಜಲ್ದಿ ಬರ್ಬೇಕಂತ ತಿಳ್ಕೊಂಡಂತ ಹೇಳ್ತಿದ್ದೆ, ದಿನ ಹೇಳ್ತಿದ್ದೆ. ಆದ್ರೆ ಒಂದಿನ ತಿಂಗಳಂಗಟ್ಲೆ ಪುರಾಣ ನಡೆದಿತ್ತಲ್ಲ, ಪುರಾಣ ನಡೆದಾಗ ಏನಾತಂತ ತಿಳ್ಕೊಂಡಂದ್ರೆ ಒಂದು ದಿನ ಆ ಊರಾಗ ಹೆಣ್ಮಗಳು ಒಂದು ದಿನ ಪುರಾಣಕ್ಕೆ ಬಂದಿದ್ದಿಲ್ಲ. ಗಂಡ ಅಂದ, ಹುಚ್ಚಿ ದಿನ ಪುರಾಣಕ್ಕೆ ಬಾ ಬಾ ಅಂತ ಶಾಸ್ತ್ರ ಕರಿತಾರ, ಹೋಗ್ಬಾರ್ದ ಅಂದ. ಯಾವಾಗ ಬರ್ಬೇಕು ಹೆಣ್ಮಗಳು ಅಂತ ತಿಳ್ಕೊಂಡಂದ್ರೆ ಪುರಾಣ ಮಂಗಲಾಗಕತ್ತಿತ್ತು, ಅವಾಗ ಬಂದ್ಲ ಆಕೆ. ಮಂಗಲಾಗಕೈತೆ, ಆರತಿ ಹಿಡ್ಕೊಳಕತ್ತಿರು, ಮಂಗಲಾಯ್ತು. ನೀವು ಬಂದವ್ರು ಏನಂದ್ರೆ ಸುಮ್ಮನೆ ಇರ್ಲಿಲ್ಲ, ಹೀಗೆ ಬಂದನ ಅಂದ್ರೆ ಆಕೆಗೆ ಸುಮಾರಾತ್. ಆಕೆ ಬಂದಿದ್ದ ಪುರಾಣ ಕೇಳಲಿಲ್ಲ, ಸೀದಾ ಊಟ ಮಾಡಲಿಲ್ಲ, ಸೀದಾ ಒಳ್ಳೆ ಹೋಗೋದ್ರ ಗಂಡದ ಬಾಗಲ್ದಾಗ ನಿಂತ್ಕೊಂಡಿದ್ದ. ಅವ ಅಂದ, ಏನು ಹೀಗೆ ಹೋಗಿದ್ದು, ಹಿಂಗೆ ಬಂದಿದ್ದಿ, ಪುರಾಣದಾಗ ಏನು ಹೇಳಿದ್ರೆ ಶಾಸ್ತ್ರಗಳು ಚಂದಾಗ ನಿಂತ್ಕೊ ಅಂತ. ಯಾಕಂದ್ರೆ ಇಲ್ಲಿ ನೀವು ಬಂದಾಗ ನೀವು ಬೇದ್ ಬಿಟ್ಟಿದ್ರಲ್ಲ, ಹೀಗೆ ಬಂದ ಚಂದಾಗ ನಿಂತ್ಕೊ ನೀನಂತ. ಅವ ಹೆಣ್ಮಗ ಏನ ಹೇಳ್ತಿರ್ಬೋದು ಬಿಡಂತ ಕಣ್ಣು ಮುಚ್ಕೊಂಡು ಅವ ನಿಂತ್ಕೊಂಡು ಹೆಣ್ಮಗಳು ಏನು ಮಾಡಿ ಸಿಟ್ಟು ಬಂದಿತ್ತು, ಆಡೇಟ್ ಹೊಡಲ್ಲ ಆಕಿ. ನನ್ನ ಯಾಕೆ ಹೊಡಿತಿದ್ದಿ? ಹೇಳ್ಯಾರ ಶಾಸ್ತ್ರಗಳು ಏನಂತ, ಮುಂಜಾನೆ ಆಡೇಟ್ ಹೊಡಿ, ಸಂಜೆಗೆ ಆಡೇಟ್ ಹೊಡಿ. ಮುಂಜಾನೆ ಆಡೇಟ್ ಹೊಡಿ, ಸಂಜೆಗೆ ಆಡೇಟ್ ಹೊಡಿ. ಅವ ಅಂದ, ಇದೆಂತ ಕರ್ಮ ಅಂದವ. ಹಿಂಗೆ 15 ದಿನ ಆತ್ರಿ, 15 ದಿನ ಹೊಡ್ಸ್ಕೊಂಡು ಕಪಾಳ ಅನ್ನೋದು ಈ ನಮೂನೆ ಆತು. ಮಂದಿ ಊರಾಗೆಲ್ಲ ಕೇಳಕತ್ರಿ, ಯಾಕೋ ಹಿಂಗ್ಯಾಕಾಗೈತೆ? ಕಾಮಿಡಿ ಬಂದೈತೆ ಬರ್ರಿ ಅಂದವ. ಕಾಮಿಡಿ ಬಂದೈತೆ ಬರ್ರಿ ಅಂತ ತಿಳ್ಕೊಂಡಂದ. ಏನು ಯಾರ ಮುಂದೆ ಹೇಳಕ್ ದಾರಿಲ್ಲ. ಅವತ್ತೇನಾತು, 15 ದಿನಗಳಾದ ಬಳಿಕ ಹೆಣ್ಮಗಳು ಅವ್ರ ಅಪ್ಪ ಬಂದ. ಇಬ್ರು, ಯಾಕೋ ಒಳ್ಳೆದೇವ್ರು ಏನಾಗೈತೆ? ಕಾಮಣಿ ಆಗೈತ್ರಿ ಅಂದ. ಕಾಮಣಿ ಆಗೈತೆ ಅಂದ್ರೆ ಏನೋ ಇರ್ಲಿ ಬಿಡು ಅಂತ ತಿಳ್ಕೊಂಡು ಊಟ ಮಾಡಿದ ಬಳಿಕ ಗಂಡ ಮಲ್ಕೊಳ್ಳೋ ಜಾಗದಾಗ ಏನ್ ಮಾಡಿದವ, ಅವ್ರ ಅಪ್ಪನ ಮಲಗಿಸಿ ತಾನು ದೂರ ಮಕ್ಕಂಡ್ರ. ಕಟ್ಟಿ ಮೇಲೆ ಹಿಂಗೆ ಪಡಸಲಿತ್ತು, ಪಡಸಲಿಗೆ ಮಾವ ನಾನು ಯಾಕೆ ನಿಂತು ಬರಂಗಿಲ್ಲ, ನೀ ಇಲ್ಲೇ ಮಕ್ಕೋ, ನಾನು ಅಲ್ಲಿ ಹತ್ತ ಕಡೆ ಹೋಗ್ತೀನಿ ಅಂತ ತಿಳ್ಕೊಂಡು. ಈ ಹೆಣ್ಮಗಳು ಇವತ್ತು ನಮ್ಮ ಅಪ್ಪನಂತ ನಾನು ಯಾಕೆ ಖುಷಿ ಬಿಡ್ಲೆ ಅಲ್ಲಕ್ಕೆ, ಇವತ್ತೂ ಹೊಡೆಯೋದೈತೆ ರಾತ್ರಿ ಅಂತ ತಿಳ್ಕೊಂಡು ಅವ್ರ ಅಪ್ಪ ಏನೇನು ತುಂಬ ಓದ್ಕೊಂಡು ಮಕ್ಕೊಂಡಿದ್ದಲ್ಲ, ಗಂಡನು ಮಾಡಿ ಅವ್ರ ಅಪ್ಪಗೆ ಆಡೇಟ್ ಹೊಡ್ತಾ ಬಿಡ್ತಾವ. ಯಾಕಮ್ಮ ನನ್ನ ಯಾಕೆ ಹೊಡಿತಿದ್ದಿ? ಯಪ್ಪ ನೀ ನಾನು ಅಲ್ಲೂ ಮಲ್ಕೊಂಡಿದ್ದ. ಅವಾಗ ಆ ಹೆಣ್ಮಗಳು ಹೊಡೆದು ಮನೆಗೆ ಹೋದ್ರಾಗ ಅವಂದ, ಇಲ್ಲಿ ಮಲ್ಕೊಳೋ ಸಜ್ಜಾಗಂಗಿಲ್ಲ ಅಂತ ತಿಳ್ಕೊಂಡು ಎದ್ದು ಹೋಗಿ ಗೆಳೆಯದವ್ರಿಗೆ ಹೇಳಿದ, ಯಪ್ಪ ನೀನ ಅಲ್ಲಿ ಮಕ್ಕೋ, ನಾನೇ ಇಲ್ಲಿ ಮಕ್ಕೊಂತೀನಿ. ಹೆಣ್ಮಗಳು ಒಳಗೆ ಹೋಗಿ ಮುಸುರಿ ತಿಕ್ಕಿ ಒಳ್ಳೆ ಬರೋದ್ರಾಗ ಮತ್ತೆ ಇಲ್ಲಿ ಬಂದು ಮಕ್ಕೊಂಡಿಲ್ಲ ಅಂತ ತಿಳ್ಕೊಂಡು ಮತ್ತೆ ಅವ್ರ ಅಪ್ಪನ ಅಡ್ಡಾಟ್ ಹೊಡಲ್ಲ. ಯಪ್ಪ ಹಿಂಗೆ ಯಾಕೆ ಹೊಡಿತಿದ್ದಿ? ಅವಾಗ ಅಳಿಯದೇವ್ರು ಬಂದ, ಏನಂದಿಲ್ಲಪ್ಪ, ಹಿಂಗ ಕಾಮಣಿ ಬಂದೈತೆ ಅಂತ ಹೇಳಿದ್ನಲ್ಲ, ಕಾಮಣಿ ಅಲ್ಲಪ್ಪ, ಒಂದಿನ ಹೋಗ್ಲಾರ್ದಕ್ಕೆ ಪುರಾಣಕ್ಕೆ ತಡವಾಗಿ ಹೋಗಿದ್ದಕ್ಕೆ ಈ ನಮ್ಮನೆ ಹೇಗೈತೆ ಅನ್ಲಕ್ಕೆ. ಅದಕ್ಕೆ ತಾವೆಲ್ಲರೂ ಏನಂದ್ರೆ ಜಲ್ದಿ ಬರಬೇಕು, ಕಾರ್ಯಕ್ರಮ ಪಾಲ್ಗೊಳ್ಬೇಕಂತ ತಿಳ್ಕೊಂಡು ಹೇಳುತ್ತೆ. ನಾಳೆ ದಿವಸ ವಿಶೇಷವಾಗಿರ್ತಕ್ಕಂಥದ್ದು ದಾಸಿಮರರ ಒಂದು ಪ್ರವಚನ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರವಚನ ಇರ್ತದೆ ಅಂತ ತಿಳ್ಕೊಂಡು ಕೇಳಿಕೊಳ್ಳುತ್ತಾ ತಾವೆಲ್ಲರೂ ಭಾಗಿಗಳಾಗಿರಿ. ಬಹಳ ಸಂತೋಷ. ಕನಕೇಶ್ವರನ ಕೃಪೆ ಸಂಬಂಧ ಮೇಲೆ ಸದಾಕಾಲ ಇರಲಿ ಅಂತ ತಿಳ್ಕೊಂಡು ಪ್ರಾರ್ಥಿಸುತ್ತಾ, ಮತ್ತೊಂದು ವಿಷಯ, ಇವತ್ತಿನ ದಿವಸ ಮತ್ತೆ ಪ್ರಸಾದ ಏನೈತ್ರಿ? ಮತ್ತೆ ಹೋಳಿಗೆನ ಐತೆ. ಜೋರಾದ ಚಪ್ಪಾಳೆ ತಟ್ಟಬೇಕು. ಯಾಕೆ ಚಪ್ಪಾಳೆ ತಡಿಸುತ್ತೇವೆ ಅಂತ ತಿಳ್ಕೊಂಡು ಅಂದ್ರೆ ಶರಣರ ನೆನಪಿರಲಿ, ನಮಗೆ ಕನಕೇಶ್ವರ ಮಂದಿರದೊಳಗೆ ಪ್ರವಚನ ಪುರಾಣ ಮಂಗಲ ಆದ ಬಳಿಕ ನಮಗೂ ನಿಮಗೆಲ್ಲರಿಗೆ ಏನಂತ ತಿಳ್ಕೊಂಡ್ರೆ ಹೋಳಿಗೆ ಪ್ರಸಾದ ಮಾಡಿಸ್ಯಾರ ಭಕ್ತರು. ಹೋಳಿಗೆ ಪ್ರಸಾದ ಮಾಡಿಸ್ಯಾರ. ಬರೇ ಹುಂಡೋಗೋದಲ್ಲ ಶರಣರ, ನಾವು ಒಂದು ದಿನ ಕನಕೇಶ್ವರನ ಒಂದು ಆಧ್ಯಾತ್ಮಿಕ ಪ್ರವಚನ ಮಂಗಲ ದಿವಸ ನಾವೆಲ್ಲರೂ ಏನಂತ ತಿಳ್ಕೊಂಡ್ರೆ ದಾಸೋಹ ಮಾಡಿಸ್ಬೇಕಂತ ತಿಳ್ಕೊಂಡು ಅನ್ಕೊಳ್ಳುವಂತ ಭಕ್ತರು ನೀವು ಆಗ್ಬೇಕು ಶರಣರ. ಬರೇ ಪ್ರಸಾದ ಮಾಡಿ ಹೋಗೋದಲ್ಲ, ನಾವು ಒಂದಿನ ಪ್ರಸಾದ ಮಾಡಿಸ್ಬೇಕು. ಹೌದಲ್ಲ? ನಾವು ಒಂದಿನ ಪ್ರಸಾದ ಮಾಡಿಸೋಣ ಅಂತ ಒಂದು ಸದ್ಭಕ್ತಾದಿಗಳಿಗೆ ಇವತ್ತು ಯಾರ್ದೈತಲ್ರಿ?
ಆ ಸದ್ಭಕ್ತಾದಿಗಳಿಗೆ ಆ ಕನಕೇಶ್ವರ ಅವ್ರ ಮನಿ ತನಕ ಸಕಲ ಸಂಪತ್ತು ಆಯುಷ್ಯ ಆರೋಗ್ಯ ಆತ್ಮಜನ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅವ್ರ ಹೆಸರೇನು? ಅಕ್ಷಯ ಉಲ್ಲಪ್ಪ ಬೊಮ್ಮಣಿಗೆ ಅವರು ಇವತ್ತಿನ ಒಂದು ದಾಸೋಹದ ಪ್ರಸಾದ ಸೇವೆಯನ್ನು ಮಾಡಿಸಿದ್ದಾರೆ. ಆ ಸದ್ಭಕ್ತಾದಿಗಳಿಗೆ ಗುರುಕುಮಾರೇಶ್ವರ ಜಗದಾದಿ ಪಂಚಾಚಾರ್ಯರು ಶ್ರೀ ಕನಕೇಶ್ವರ ಅವರ ಮನಿ ತನಕ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ. ಆ ಇವತ್ತಿನ ದಾಸೋಹ ಮಾಡಿಸಿರುವ ಸದ್ಭಕ್ತಾದಿಗಳು ಇಲ್ಲಿ ಮಂಗಳಾರತಿ ಹಿಡ್ಕೋಬೇಕು. ಅವರು ವೇದಿಕೆ ಮುಂಭಾಗದಲ್ಲಿ ಬರಬೇಕು.